ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ 51ನೇ ಭಾಗವನ್ನು. ತಡ ಮಾಡದೆ ಕತೆಗೋಗೋಣ. ಪ್ರಣತಿಯ ಲ್ಯಾಪ್ಟಾಪ್ ಪಾಸ್ವರ್ಡ್ ಕೇಳಲು ಬಂದವನು ಅವಳು ಯಾರೊಟ್ಟಿಗೋ ನಗುತ್ತಾ ಮಾತನಾಡುತ್ತಿದ್ದುದನ್ನು ಕೇಳಿ ಬಾಗಿಲಲ್ಲಿಯೇ ನಿಂತನು. ವಿವೇಕಣ್ಣ ಎನ್ನುವ ಅವಳ ಮಾತನ್ನು ಕೇಳಿ ಅವನ ಮುಖದಲ್ಲಿ ನಗು ಮೂಡಿತು. ಇಷ್ಟೊತ್ತು ಸ್ಥಿಮಿತ ತಪ್ಪಿದ್ದ ಬುದ್ಧಿಗೆ ಹೃದಯ ಚೀಮಾರಿ ಹಾಕಿತ್ತು. ಎದುರುಗಡೆ ಸಂಬಂಧವೇ ಇಲ್ಲದವನಂತೆ ಇದ್ದರೂ ಅವಳು ಯಾರೊಟ್ಟಿಗೂ ನಗುತ್ತಾ ಮಾತನಾಡುವುದನ್ನು ಸಹಿಸನು. ಆ ನಗು, ಆ ಮಾತನ್ನು ಕೇಳುತ್ತಾ ಮೈಮರೆತ ಗೌತಮ್ ಆ ಗುಂಗಿನಿಂದ ಬಹಳ ಬೇಗ ಹೊರಬಂದ. ಅವಳ ಮಾತನ್ನು ಆಲಿಸುತ್ತಿದ್ದವನಿಗೆ ಅರಿವಾಯಿತು ವಿವೇಕ್ಗೆ ಹುಷಾರಿಲ್ಲದ ವಿಚಾರ. ಕೋಪ ಒಡಮೂಡಿ ಬಂದರೂ ಸಹಿಸಿ ಮೆಸೇಜ್ ಟೈಪಿಸಿದನು. ನಂತರ ಅವಳ ರೂಮ್ ಡೋರ್ ನಾಕ್ ಮಾಡಿದನು. ನಗುವಿನ ಗುಂಗಲ್ಲೇ ಇದ್ದವಳು ಕುಣಿಯುತ್ತಾ ಬಂದು ಬಾಗಿಲು ತೆಗೆದಳು. ಎದುರಿಗೆ ನಿಂತವನ ಕಂಡು ಅರಳಿತ ಅವಳ ತುಟಿಗಳು ಚಿಪ್ಪೊಳಗೆ ಸೇರಿದ ಆಮೆಯಂತೆ ಆದವು. ಭಾರಿ ಮಾತುಕತೆ ನಡೀತಾ ಇತ್ತು. ಗಂಭೀರ ಮುಖ ಮಾಡಿದ. ಹಲೋ, ಸ್ಟೇ ಯುವರ್ ಲಿಮಿಟ್. ನನ್ನಿಷ್ಟ ಬಂದ ಹಾಗೆ ನಾನಿರೋದು, ಅದನ್ನೆಲ್ಲ ಕೇಳೋ ರೈಟ್ಸ್ ನಿಮಗಿಲ್ಲ. ಕೋಪದಲ್ಲಿ ಕನಲಿದಳು. ನಾನು ಕೇಳಿದ್ದು ಮಾತುಕತೆ ಬಗ್ಗೆ, ಇಷ್ಟ ಕಷ್ಟದ ಬಗ್ಗೆ ಅಲ್ಲ. ಬುದ್ಧಿ ಇಲ್ಲ ಅಂತ ಗೊತ್ತು, ಅಗೇನ್ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಮುಖಕ್ಕೆ ಹೊಡೆದಂತೆ ಹೇಳಿದಾಗ ಪ್ರಣತಿ ಮುಖ ಕೋಪಕ್ಕೆ ಕೆಂಪೇರಿತು. ಯೂ ತೋರು ಬೆರಳಿಡಿದು ರೋಷದಲ್ಲಿ ಕಣ್ಣು ಬಿಟ್ಟಳು. ಆ ಬೆರಳನ್ನು ಹಿಡಿದವನು ಅವಳನ್ನು ತದೇಕ ದೃಷ್ಟಿಯಿಂದ ನೋಡುತ್ತಲೇ ನಿಂತ. ಅವನ ಕಣ್ಣುಗಳಿಗೆ ಅದೇನೋ ಕಳೆದುಕೊಂಡ ರತ್ನ ಸಿಕ್ಕಿದ ಮನೋಭಾವ. ಅವಳ ಅರಳು ಕಣ್ಣುಗಳಲ್ಲಿ ಕಳೆದು ಹೋಗುವ ಬಯಕೆ. 4 ಕಣ್ಣುಗಳು ಅದೆಷ್ಟೋ ಯುಗಗಳಿಂದ ಒಬ್ಬರಿಗಾಗಿ ಇನ್ನೊಬ್ಬರು ಕಾದಿದ್ದೇವೆಂಬಂತೆ ಬೆರೆತು ಹೋಗಿದ್ದವು. ಆದರೆ ಒಂದು ಪ್ರೀತಿ ಬೆರೆತ ಮಧುರ ನಯನಗಳಾದರೆ ಇನ್ನೆರಡು ರೋಷ ಕೋಪವನ್ನೇ ಒಗ್ಗೂಡಿಸಿಕೊಂಡು ಕೆಂಡ ಕಾರುವ ಬೆಂಕಿಯ ಅಶ್ರುಗಳಾಗಿದ್ದವು. ಗೌತಮ್ಗೆ ತನ್ನ ತಲ್ಲೀನತೆಯಲ್ಲಿ ಲೋಕ ತಟಸ್ಥವಾದಂತೆ ಅನಿಸಿತ್ತು. ಅವನ ಹೃದಯಕ್ಕೆ ಹೀಗೆ ಕಾಲ ನಿಂತು ಬಿಡಬಾರದೆ ಎಂದು ಕೂಗುತ್ತಿತ್ತು ಅವನ ಮನ. ಬಿಡ್ರಿ ನನ್ನ ಬೆರಳು, ಕೊಸರಾಡುತ್ತಿದ್ದಳು ಪ್ರಣತಿ. ವಾಸ್ತವಕ್ಕೆ ಮರಳಿದವನು ಅವಳನ್ನೊಮ್ಮೆ ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸಿ ಅವಳ ಬೆರಳನ್ನು ಬಿಟ್ಟು ದೂರ ಸರಿದನು. ಮಿಸ್ಟರ್ ಗೌತಮ್, ಒಂದು ವಿಷಯ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ನೀವು ಎಷ್ಟೇ ನನಗೆ ಹತ್ತಿರ ಆಗೋಕ್ಕೆ ಪ್ರಯತ್ನಿಸಿದ್ರೂ ನಾನು ಅದಕ್ಕೆ 3 ಪಟ್ಟು ದೂರ ಹೋಗಿರ್ತೀನಿ. ತಾಳಿ ಹೆಸರಲ್ಲಿ ನೀವು ನನ್ನ ಕುತ್ತಿಗೆಗೆ ಹಾಕಿದ್ದು ಅರಿಶಿಣದ ದಾರನಲ್ಲ, ನೇಣು ಕುಣಿಕೆಯನ್ನು. ನನಗೆ ತಾಳಿ ಕಟ್ಟುವಾಗ ನೀನು ಸಂಪೂರ್ಣವಾಗಿ ಇಷ್ಟಪಟ್ಟೆ ಕಟ್ಟಿರಬಹುದು, ಆದರೆ ಎಂದಿಗೂ ನನಗದ್ರ ಮೇಲೆ ಧಿಕ್ಕಾರವಿರುತ್ತದೆ, ಅಬ್ಬರಿಸಿದಳು. ಮಿಸ್ಸಸ್ ಗೌತಮ್, ಇಷ್ಟು ದಿನ ನಾನು ಮಾಡಿದ ತಪ್ಪಿನರಿವಿದ್ದ ನಾನು ನಿನ್ನೊಂದಿಗೆ ಏನನ್ನೂ ಮಾತನಾಡಲು ಹೋಗಿರಲಿಲ್ಲ. ಇನ್ಫ್ಯಾಕ್ಟ್ ಈಗಲೂ ಕೂಡ ಮಾತಾಡೋದಿಲ್ಲ. ಆದರೆ ಒಂದು ಮಾತನ್ನು ಹೇಳಲ್ಲ. ನಿನಗೆ ನಾನು ಇಷ್ಟ ಇಲ್ಲದೆ ಹೋದರೂ, ನನ್ನ ಮೇಲೆ ನಿನಗೆ ದ್ವೇಷನೇ ಇದ್ದರೂ, ನಿನ್ನ ಮನಸ್ಸಿನ ಭಾವನೆಗೆ ವಿರುದ್ಧವಾಗಿ ನಾನು ನಿನಗೆ ಮೋಸ ಮಾಡಿದ್ರು, ನಿನಗಿಷ್ಟ ಇಲ್ಲದೆ ಇದ್ದರೂ, ನಾನು ನಿನ್ನ ಕುತ್ತಿಗೆಗೆ ತಾಳಿ ಬಿಗ್ದಿದ್ರೂ ನನ್ನಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ನೀನು ನನ್ನ ಹೆಂಡತಿ ಅನ್ನೋದು ಕೂಡ ಸುಳ್ಳಲ್ಲ. ಈ ಜನ್ಮದಲ್ಲಿ ನಿನಗೆ ಅರಿವಿಲ್ಲದ ನಡೆದ ನನ್ನ ಮದುವೆಗೆ ನೀನು ತಲೆ ಬಾಗದೇ ಇದ್ದರೂ ನಾನು ತಲೆ ಬಾಗ್ತೀನಿ. ನನ್ನತನವನ್ನು ನಾನು ಯಾವತ್ತೂ ನನ್ನ ಸ್ವಂತ ಸಾಧನೆಗಾಗಿ ಬಲಿ ಕೊಟ್ಟಿಲ್ಲ, ನಿನ್ನ ಹಾಗೆ. ಅವನ ನೇರ ದೃಷ್ಟಿಯ ಮಾತಿಗೆ ಅವಳ ಬುದ್ಧಿ ಅರೆಕ್ಷಣ ತಟಸ್ಥವಾಯಿತು. ಆ ಕ್ಷಣ ಅವನ ಮನದಲ್ಲಿ ಮೂಡಿದ್ದ ಅನುರಾಗದ ಅಲೆಗಳಿಗೆ ನಿರ್ದಾಕ್ಷಿಣ್ಯವಾಗಿ ತೆರೆ ಎಳೆದು ಬಿಟ್ಟಿದ್ದಳು ಪ್ರಣತಿ. ಅಲ್ಲಿ ನಿಲ್ಲಲು ಆಗದೆ ಗೌತಮ್ ಅಲ್ಲಿಂದ ಹೊರಟು ಬಿಟ್ಟನು. ಜ್ಯೂಸ್ ಹಿಡಿದು ಒಳಬಂದವಳನ್ನು ಬಿಟ್ಟು ಬಿಡದೆ ನೋಡಿದ ಗೌತಮ್. ಅವಳ ಮುಖದ ಮೇಲಿನ ನೀರಿನ ಹನಿಗಳು ಇನ್ನೂ ಪೂರ್ತಿಯಾಗಿ ಇಂಗಿರಲಿಲ್ಲ. ಅವಳ ಕಣ್ಣಲ್ಲಿದ್ದ ಅತ್ತ ಗುರುತು ಅವನಿಗೆ ಕಂಡಿತ್ತು. ತನ್ನ ನೋಡಿದರೆ ಸಾಕು ತಿರಸ್ಕಾರದಿಂದ ಬೇರೆಡೆಗೆ ತಿರುಗುವ ನೋಟವೀಗ ಕೊಂಚವೂ ಅಲುಗಾಡದೆ ತನ್ನತ್ತಲೇ ನೆಟ್ಟಿದ್ದು ನೋಡಿ ಅಚ್ಚರಿ ಅವನಿಗೆ. ಅರ್ಧ ಗಂಟೆಗೂ ಮೊದಲು ತನ್ನೊಟ್ಟಿಗೆ ಜಗಳವಾಡಿದವಳು ಇವಳೇನಾ ಅನಿಸಿತ್ತು ಅವನಿಗೆ. ನೇರವಾಗಿ ನಡೆದು ಬಂದು ಅವನ ಮುಂದೆ ಜ್ಯೂಸ್ ಹಿಡಿದಳು.
ನನಗೆ ಜ್ಯೂಸ್ ಕುಡ್ದು ಅಭ್ಯಾಸ ಇಲ್ಲ. ಮುಖ ಸಿಂಡರಿಸಿದ. ಇದನ್ನೇನು ನಾನು ತಂದಿಲ್ಲ, ಅತ್ತೆ ನಿಮಗೆ ಅಂತ ಕಳಿಸಿದ್ದು. ಅವನ ತಲೆ ನೋಟ ನೆಟ್ಟು ಹೇಳಿದಳು. ಅಮ್ಮನಿಗೆ ನಾನು ಜ್ಯೂಸ್ ಕುಡಿಯಲ್ಲ ಅಂತ ಗೊತ್ತು. ಅವನ ನೋಟ ತೀಕ್ಷ್ಣವಾಗಿತ್ತು. ನಾನೇ ತಂದೆ, ಏನಿವಾಗ ಕುಡಿಯಲ್ವಾ? ಹುಬ್ಬು ಗಂಟಾದವು ಅವಳವು. ನೀನು ವಿಷ ಕೊಟ್ಟರು ಕುಡಿಯೋಕೆ ನಾನು ರೆಡಿ, ಆದರೆ ಅದನ್ನು ನೀನು ದ್ವೇಷ ಮಾಡಿದರೆ ಅಂತ ಅಷ್ಟೆ. ಮಾತಲ್ಲೇ ಕೆಣಕಿದ. ನೋಡಿ, ನನಗೆ ಜಾಸ್ತಿ ಮಾತಾಡೋಕೆ ಇಷ್ಟ ಆಗಲ್ಲ. ಅವನತ್ತ ತಿರುಗಿ ಹೇಳಿದಳು. ನನಗೂ ಜಾಸ್ತಿ ಮಾತಾಡೋದು ಇಷ್ಟ ಆಗಲ್ಲ, ನೀನು ಬೇರೆಯವರೊಟ್ಟಿಗೆ. ಮಾತಿನ ಬಾಣ ಎಸೆದ. ಈ ಡಾಮಿನೇಟಿಂಗ್ ನೇಚರೇ ನನಗಿಷ್ಟ ಆಗಲ್ಲ. ನಿಮ್ಮ ಸಹಾಯ ಪಡೆದಿದ್ದೀನಿ ಅಂತ ನಾನು ನಿಮ್ಮ ಸ್ಲೇವ್ ಆಗಿರೋಕ್ಕೆ ಇಷ್ಟಪಡಲ್ಲ. ಕಣ್ಣು ಕಿರಿದು ಮಾಡಿದಳು. ಸ್ಲೇವ್ ಆಗಿದ್ದಿದ್ರೆ 2 ಬಾರಿಸಿ ಬುದ್ಧಿ ಹೇಳ್ತಿದ್ದೆ. ಕೆಲವು ಜನಕ್ಕೆ ಹೃದಯದಲ್ಲಿ ಸಿಂಹಾಸನ ಕಟ್ಟಿ ಅಲ್ಲಿ ಕೂರಿಸೋಕೆ ನೋಡಿದ್ರೆ ಗಾಂಚಲಿ ಮಾಡಿಕೊಂಡು ಬೀದಿಲಿ ಕೂರ್ತೀವಿ ಅಂತಾರೆ ನಿನ್ನಂಥವ್ರು ಎಂದ. ಏನಂದ್ರಿ? ಅವಳ ಕಣ್ಣು ಇನ್ನಷ್ಟು ಕಿರಿದಾದವು. ಏನಿಲ್ಲ, ಹೋಗಲಿ ಬಿಡು. ಈ ಜ್ಯೂಸ್ ಏನಿಗೆ ತಂದಿದ್ದು ಕೇಳಿದ. ಅತ್ತೆಗೆ ಮಾಡಿಕೊಟ್ಟೆ, ಇನ್ನೂ ಸ್ವಲ್ಪ ಉಳೀತು, ಅದಕ್ಕೆ ನಿಮಗೆ ತಂದೆ ಎಂದು ವಾರಿನೋಟದಲ್ಲಿ ಅವನತ್ತಲೇ ನೋಡಿದಳು. ನೀನೇ ಕುಡಿಬಹುದಿತ್ತಲ್ವಾ? ತಿರುಗಿ ಪ್ರಶ್ನೆ ಮಾಡಿದ. ನನಗಿಷ್ಟ ಇಲ್ಲ. ಮುಖ ಸಿಂಡರಿಸಿದಳು. ಏನು? ವಾವ್, ನಿಜನಾ ಇದು? ಪರವಾಗಿಲ್ಲ, ಒನ್ ಹ್ಯಾಬಿಟ್ ಆದರೂ ನಮ್ಮಿಬ್ರಿಗೆ ಸಿಂಕ್ ಆಗುತ್ತಲ್ಲ. ಕಣ್ಣಲ್ಲೇ ನಕ್ಕ. ಅವಳೋ ಮೌನವಾಗಿ ನಿಂತು ಬಿಟ್ಟಳು. ಹೌದು, ಅಂದಿದ್ದೆಲ್ಲ ಅಂದ್ಬಿಟ್ಟು ಅತ್ತಿದ್ಯಾಕೆ? ಅವಳ ಬಳಿ ಬಂದನು. ಹಾವು ಸೋಕಿದವಳಂತೆ ಮಾರು ದೂರ ಹೋಗಿ ನಿಂತಳು. ಒಳಗೆ ನಕ್ಕವನು ಅವಳಿಗೆ ಇನ್ನಷ್ಟು ಹತ್ತಿರ ಹೋಗಿ ನಿಂತ. ನನಗಿದೇ ಇಷ್ಟ ಆಗಲ್ಲ. ನಾನು ಮಾತಾಡೋದು ನಗೋದು ಎಲ್ಲ ವರದಿ ಮಾಡೋಕ್ಕಾಗಲ್ಲ. ಮತ್ತೆ ಬಿಕ್ಕಿದಳು. ಅವಳನ್ನು ಹತ್ತಿರಕ್ಕೆ ಎಳೆದು ತನ್ನ ಎದೆಗೆ ಆನಿಸಿಕೊಂಡವನು, ನೀನು ಮಾತಾಡ್ತಾ ಇದ್ದಿದ್ದು ವಿವೇಕ್ ಜೊತೆಗೆ ಅಂತ ನನಗೆ ಗೊತ್ತು. ನಾನೇನು ಮಾಡಲಿ? ನೀನು ಬೇಡ ಅಂದಷ್ಟು ಈ ಹೃದಯ ನೀನೇ ಬೇಕು ಅಂತ ಹಠ ಹಿಡಿತಿದೆ. ಬುದ್ಧಿನ ಕಂಟ್ರೋಲ್ ಮಾಡೋ ನನಗೆ ಹೃದಯ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅವಳ ತಲೆ ನೇವರಿಸಿದ. ಅಪ್ಪನ ಅಗಲಿಕೆ ಅವಳಲ್ಲಿ ಒಂಟಿ ಭಾವ ಕಾಡುವಂತೆ ಮಾಡಿದರೂ ಗೌತಮ್ ಕುಟುಂಬದ ಆಗಮನ ಅವಳಲ್ಲಿ ಆ ಭಾವವನ್ನು ಹೊರಹಾಕುವಂತೆ ಮಾಡಿತ್ತು. ಆದರೆ ಆಗಾಗ ಮನಸ್ಸಿನ ತಾಕಲಾಟಕ್ಕೆ ಒಳಪಡುತ್ತಿದ್ದ ಅವಳು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಾರದೆ ತೊಳಲಾಡುತ್ತಿದ್ದಳು. ಕೆಲಸದ ಮೇಲೆ ಹೊರಗೋಗಿದ್ದವನು ಅರ್ಧ ಗಂಟೆಯ ನಂತರ ಮನೆಗೆ ಮರಳಿದ್ದನು. ಅವನು ಕಾರ್ನಿಂದ ಇಳಿಯುವ ಮೊದಲೇ ಅತ್ತ ಅವನಿಗಾಗಿಯೇ ಕಾದು ಕುಳಿತಿದ್ದ ಸುಮಾ ಓಡಿನ ನಡಿಗೆಯಲ್ಲಿ ಬಂದು ಅವನನ್ನು ಸಮೀಪಿಸಿದಳು. ದೇವರಿಗೆ ಆಗ ತಾನೇ ದೀಪ ಹಚ್ಚಿ ಬಂದಿದ್ದಳು. ಅವಳುಟ್ಟಿದ್ದ ನೇರಳೆ ಬಣ್ಣದ ತೆಳು ಕಾಟನ್ ಸೀರೆ ಮೆತ್ತಗೆ ಅವಳ ಮೃದುಮೈಯ ತುಂಬ ಹರಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿತ್ತು. ವಿವೇಕ್ ಕಣ್ಣಲ್ಲಿ ಒಂದು ರೀತಿಯ ಸೆಳೆತದ ಜೊತೆಗೆ ಮೆಚ್ಚುಗೆ ಮೂಡಿತ್ತು. ಅಪರೂಪಕ್ಕೆ ಒಮ್ಮೆ ಸುಮಾ ಸೀರೆ ಉಡುತ್ತಿದ್ದಳು. ಇಷ್ಟು ದಿನ ಅವಳನ್ನು ಗಮನಿಸದವನು ಇಂದು ಅವಳನ್ನು ಹತ್ತಿರದಿಂದ ನೋಡಿದ್ದನು. ಸಾಕ್ಷಾತ್ ಆ ಪಾರ್ವತಿ ದೇವಿಯೇ ಕಣ್ಣ ಮುಂದೆ ಬಂದಂತೆ ಅನಿಸಿತ್ತು ಅವನಿಗೆ. ಸುಮಾ ನೋಡಲು ಅತಿರೂಪ ಸುಂದರಿಯೇ, ಆದರೆ ಆ ಸೌಂದರ್ಯವೇ ಅವಳಿಗೆ ಮುಳುವಾಗಿತ್ತು ಅನ್ನುವುದೇ ದುರಂತ. ಅರ್ಧ ಗಂಟೆ ಅಂದವರು 10 ನಿಮಿಷ ಲೇಟಾಗಿ ಬಂದಿದ್ದೀರಿ. ಇನ್ನು ಮುಂದೆ ನಿಮ್ಮಿಂದ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು ನಾನು. ಸುಮಾ ಅವನಿಗೆ ನೇರವಾಗಿ ಕಾಂಪ್ಲಿಮೆಂಟ್ ಕೊಟ್ಟಾಗ ವಿವೇಕ್ ಸುಮ್ಮನೆ ನಕ್ಕನಷ್ಟೆ. ಈಗ ಹೇಗಿದೆ ನಿಮ್ಮ ಆರೋಗ್ಯ? ಕಳವಳದಿಂದ ಅವನತ್ತ ನೋಡಿದಳು. ಸ್ವಲ್ಪ ಸುಸ್ತು ಬಿಟ್ಟರೆ ಬೇರೇನೂ ಸಮಸ್ಯೆ ಇಲ್ಲ. ಸುಮಾದೇವಿಯವರ ಮಹಿಮೆ ಬಹಳ ಸ್ಟ್ರಾಂಗ್ ಆಗಿ ಪ್ರಭಾವ ಬೀರಿದೆ. ಅವನ ದನಿಯಲ್ಲಿ ಮಗುವಿನ ತುಂಟ ನಗುವಿತ್ತು. ಸರಿ ಸರ್, ನನ್ನ ಮಹಿಮೆ ಸದಾ ನಿಮ್ಮ ಬೆಂಗಾವಲಾಗಿ ಇರುತ್ತದೆ. ಆಶೀರ್ವಾದದ ರೀತಿ ಕೈ ಮಾಡಿದಾಗ ಅವನ ಮುಖದಲ್ಲಿ ನಗು ಅರಳಿತು. ಸುಮಾ ಕೂಡ ನಕ್ಕಳು. ಓಕೆ ಸುಮಾದೇವಿಯವರೇ, ಈಗ ತಾವು ಕಾರ್ ಸೀಟಿನಲ್ಲಿ ಆಸೀನರಾದರೆ ಈ ಡ್ರೈವರ್ ತಮ್ಮನ್ನು ಲೈಬ್ರರಿಗೆ ಕರೆದೊಯ್ಯುತ್ತಾನೆ ಎಂದಾಗ ಅವಳಿಗೆ ಆ ದಿನ ನೆನಪಾಗಿ ಇಷ್ಟೊತ್ತು ಕಳೆಕಳೆಯಾಗಿ ಹೊಳೆಯುತ್ತಿದ್ದ ಮುಖ ಕಳೆಗುಂದಿತು. ನಗುವಿನ ಬದಲಿಗೆ ಭಯ, ನೋವು, ದುಃಖ ಆವರಿಸಿಕೊಂಡವು. ಸುಮಾ, ನಾನು ನಿನ್ನ ಜೊತೆ ಇದ್ದೀನಲ್ವಾ?
ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಅವಳತ್ತ ನೋಟ ನೆಟ್ಟಾಗ ಅವನನ್ನೇ ನೋಡಿದಳು. ಅವನ ಕಣ್ಣಲ್ಲಿ ಭರವಸೆಯ ಪೂರವೇ ಹರಿದಿತ್ತು. ತಲೆ ಆಡಿಸಿದವಳು ಕಾರಿ ಏರಿದಳು. ದಾರಿಯುದ್ದಕ್ಕೂ ಅವನದೇ ಮಾತುಗಳ ಲಹರಿ ಹರಿದಿತ್ತು. ಸುಮಾ ತನ್ನೆರಡು ಕಿವಿಗಳನ್ನು ಅವನ ವಶಕ್ಕೆ ಒಪ್ಪಿಸಿ ಕೈಕಟ್ಟಿ ಕುಳಿತು ಬಿಟ್ಟಳು. ಇಬ್ಬರು ಲೈಬ್ರರಿಗೆ ತಲುಪಿದಾಗ ಗಂಟೆ 3:30 ಸುಮಾಳನ್ನು ನೋಡುತ್ತಿದ್ದಂತೆ ಲೈಬ್ರರಿಯನ್ ಸೋಮಶೇಖರ್ ಅವರ ಮುಖದಲ್ಲಿ 100 ಬಲ್ಬ್ ಬೆಳಕು ಮೂಡಿ ತರಾತುರಿಯಿಂದ ಎದ್ದು ಬಂದು ಸುಮಾಳೊಡನೆ ಮಾತಿಗಿಳಿದನು. ಅಂದಿನ ಘಟನೆಯ ಬಗ್ಗೆ ಅವನು ದನಿ ಎತ್ತುವ ಮೊದಲೇ ವಿವೇಕ್ ಅವನನ್ನು ತಡೆದಿದ್ದನು. ಸುಮಾ, ಇನ್ನು ½ ಅಷ್ಟೇ ಟೈಮ್ ಇರೋದು. ಅಷ್ಟರಲ್ಲಿ ನಿನಗೆ ಬೇಕಾದ ಬುಕ್ಸ್ ತಗೋ. ಲೈಬ್ರರಿ ಕ್ಲೋಸ್ ಆಗಿಬಿಟ್ರೆ ಕಷ್ಟ ಆಮೇಲೆ. ಅಲ್ವೇನ್ರಿ ಮಿಸ್ಟರ್ ಎಂದ ಅವನನ್ನೇ ದುರುಗುಟ್ಟಿ ನೋಡುತ್ತಾ. ಸೋಮಶೇಖರ್ ಕಾಲುಗಳಲ್ಲಿ ನಡುಕ ಹುಟ್ಟಿತ್ತು ಅವನ ತೀಕ್ಷ್ಣ ನೋಟದಿಂದ. ಹೌದು ಮೇಡಮ್ ಎಂದ ಸ್ವಲ್ಪ ತಲೆಬಾಗಿ. ತನಗೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಮತ್ತೆ ಬೇಕಾದ ಪುಸ್ತಕಗಳನ್ನು ಹಿಡಿದುಕೊಳ್ಳಲು ಸಾಧ್ಯವಾಗದೆ ಎಣಗಾಡುತ್ತಿದ್ದವಳ ಸಹಾಯಕ್ಕೆ ಬಂದ ವಿವೇಕ್ ಅವಳ ಕೈಯಲ್ಲಿದ್ದ ಅಷ್ಟು ಪುಸ್ತಕಗಳನ್ನು ಕಸಿದುಕೊಂಡು ಅವಳ ಕೈಗಳಿಗೆ ರಿಲೀಫ್ ನೀಡಿದ. ನಕ್ಕವಳು ಮತ್ತೆ ತನ್ನ ಕೈಗಳನ್ನು ಭರ್ತಿ ಮಾಡಿಕೊಂಡಳು. ಅವಳನ್ನೇ ನೋಡುತ್ತಿದ್ದವನೆಡೆಗೆ ತಿರುಗಿ ಆಯಿತು ಎಂಬಂತೆ ತಲೆ ಆಡಿಸಿದಾಗ ತಲೆಬಾಗಿ ಮತ್ತೆ ತಲೆ ಎತ್ತಿ ಅವಳಿಗೆ ಹೋಗಲು ಜಾಗ ಕೊಟ್ಟ. ಸರ್ ನೀವು ಎಂದು ನಕ್ಕವಳು ಅವನು ಕೊಟ್ಟ ದಾರಿಯಲ್ಲಿ ನಡೆದಳು. ನಕ್ಕವನು ಅವಳ ಹಿಂದೆ ನಡೆದ. ಬುಕ್ಗಳನ್ನೆಲ್ಲ ರಿಜಿಸ್ಟರ್ ಮಾಡಿಸಿದವರು ಹೊರಗೆ ಬಂದರು. ಆಯ್ತಲ್ಲ ನಿಮ್ಮ ಕೆಲಸ, ಮೊದಲು ಕಾಫಿ ಶಾಪ್ಗೆ ಹೋಗೋಣ, ಹೊಟ್ಟೆ ಹಸಿತಿದೆ ನನಗೆ. ಅವನು ಹೊಟ್ಟೆ ಸವರಿಕೊಂಡಾಗ ನಗು ಉಕ್ಕಿ ಬಂತವಳಿಗೆ. ಸರಸರನೆ ಅವಳ ಎಲ್ಲ ಪುಸ್ತಕಗಳನ್ನು ಎತ್ತಿಕೊಂಡು ಮುಂದೆ ನಡೆದ ವಿವೇಕ್ ಅವಳಿಗಾಗಿಯೇ ಮೀಸಲಾದ ಸೇವಕನಂತೆ. ನಿಮ್ಮ ಆಯ್ಕೆ ತುಂಬ ಚೆನ್ನಾಗಿದೆ, ಹೊರಗೆ ಬಂದ ಲೈಬ್ರರಿಯನ್ ಸೋಮಶೇಖರ್ ಹೇಳಿದಾಗ ಅವಳ ಹುಬ್ಬುಗಳು ಸಂಕುಚಿಸಿದವು. ಮಾರುತ್ತರ ಕೊಡಲು ಹೋದವಳಿಗೆ ವಿವೇಕ್ ಕೂಗು ಕೇಳಿದ್ದರಿಂದ ಅವನಿಗೆ ಏನೂ ಹೇಳದೆ ಅವಸರದಿಂದ ಹೊರಬಂದಳು. ಅಬ್ಬಾ ಸುಮಾ, ನೀನಿಷ್ಟು ಬುಕ್ ಓದಿದ್ರೆ ನಿನ್ನ ಕಣ್ಣು ಏನಾಗಬೇಡ. ಭಯ ನಟಿಸಿ ಹೇಳಿದವನನ್ನು ಕಂಡು ನಗು ಬಂದಿತು ಅವಳಿಗೆ. ಏನಾಗುತ್ತೆ, ಹೆಚ್ಚು ಕಡಿಮೆ ಕಣ್ಣಿಗೆ ಕನ್ನಡಕ ಬರುತ್ತೆ, ಆಗ ನಾನು ನಿಮ್ಮನ್ನು 4 ಕಣ್ಣಿಂದ ನೋಡಬಹುದು. ಸುಮಾ ಜೋರಾಗಿ ನಗಲಾರಂಭಿಸಿದಳು. ತನ್ಮಯದಿಂದ ಆ ನಗುವನ್ನು ಕಣ್ತುಂಬಿಕೊಂಡ ವಿವೇಕ್. ಆಫೀಸಿಗೆ ಸಂಬಂಧಿಸಿದ ಕೆಲವೊಂದು ಡಾಕ್ಯುಮೆಂಟ್ಸ್ ಕಳುಹಿಸಿರುವುದಾಗಿ ತೇಜಸ್ ಕಾಲ್ ಮಾಡಿ ಹೇಳಿದಾಗ ಪ್ರಣತಿ ಗೌತಮ್ ಬಳಿಗೆ ಬಂದಿದ್ದಳು. ಅವಳನ್ನೇ ನೋಡಿದಾಗ ಅವಳು, ನನಗಿದೆಲ್ಲ ಇಷ್ಟ ಇಲ್ಲ, ಈಗ ನೀವೇ ನೋಡ್ಕೊಳ್ಳಿ ಎಂದಾಗ ಅವಳನ್ನೇ ಎವೆ ಇಕ್ಕದೆ ನೋಡಿದ. ನಾನು ನಿನ್ನ ವಿನ್ನರ್ ಅಂದ್ಕೊಂಡಿದ್ದೀನಿ, ನೀನು ನೋಡಿದ್ರೆ ಲೂಸರ್ ಅಂತ ಪ್ರೂವ್ ಮಾಡೋಕೆ ಹೊರಟಿರೋ ಹಾಗಿದೆ ಎಂದನು ವ್ಯಂಗ್ಯವಾಗಿ. ಅದು ಎಂದು ತಡವರಿಸಿದಾಗ, ನೀನೇ ಆಯ್ದುಕೊಂಡದ್ದು, ಈಗ ಗೀವ್ ಅಪ್ ಮಾಡೋದು ಭಾರ್ಗವ್ ಮಗಳಾಗಿ ನಿನಗೆ ಶೋಭೆ ಅಲ್ಲ ಎಂದ ಅವಳನ್ನೇ ದಿಟ್ಟಿಸಿ. ತಕ್ಷಣ ಜೋರಾಗಿ ಗುಡುಗಿನ ಸದ್ದು ಕೇಳಿ ಜೋರಾಗಿ ಕಿರುಚಿದ ಪ್ರಣತಿ ಓಡಿ ಬಂದು ಅವನ ಎದೆಯಲ್ಲಿ ಹುದುಗಿದಳು. ಮೊಲದ ಮರಿಯೊಂದು ಮಿಂಚು ಗುಡುಗಿನ ಶಬ್ದಕ್ಕೆ ಬೆದರಿ ಗೂಡು ಸೇರಿಕೊಳ್ಳುವಂತೆ ಪ್ರಣತಿ ಅವನ ಎದೆಯಲ್ಲಿ ಅಡಗಿ ಹೋಗಿದ್ದಳು. ಅವಳ ಉಸಿರ ಏರಿಳಿತ ಒಮ್ಮೆಲೆ 1000 ವೇಗದಲ್ಲಿ ಹರಿದು ಹೃದಯ ಭಾಗದಲ್ಲಿ ದೈತ್ಯ ಮಿಂಚಿನ ಸಂಚಾರವಾಗತೊಡಗಿತು. ಅಪ್ರಯತ್ನವಾಗಿ ಅವನ ಬಲಗೈ ಅವಳ ತಲೆ ನೇವರಿಸಿತು ಅತಿ ಆಪ್ಯಾಯತೆಯಿಂದ. ತಾರುಣ್ಯ ಸೂಸುವ ಅವನ ಮೀಸೆಯಡಿ ತುಂಟ ನಗುವೊಂದು ಮೂಡಿ ಮುಖದಲ್ಲಿ ಮಂದಹಾಸ ಮಿನುಗಿತ್ತು. ಅವಳುಸಿರು ಎದೆಗೆ ತಾಕಿದಾಗಲಂತೂ ಬದುಕಿನ ಸುಖ ಸಂಪತ್ತೆಲ್ಲ ಬಂದು ತನ್ನನ್ನು ಅಪ್ಪಿದಂತಾಗಿ ಅರಕ್ಷಣ ಕಣ್ಣು ಮುಚ್ಚಿ ಆ ಆನಂದವನ್ನು ತೃಪ್ತಿಯಾಗುವವರೆಗೆ ಸವಿದ ಗೌತಮ್. ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.